ಕರ್ತನಿಗೆ ಶುಭಗಳು. ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದಾರಪ್ಪ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ. ಅಪೊಸ್ತಲರು ಜನರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಆದಿ ಸಂಘದಲ್ಲಿ ಅನಾದಿ ಕಾಲದಲ್ಲಿ ಕ್ರಿಸ್ತನ ಸಂಗಡ ಇದ್ದವರು ಪೇತುರು, ಯೋಹಾನ, ಯಾಕೋಬು ಇವರು ಉಪದೇಶ ಮಾಡುತ್ತಾ ಇದ್ದಾರೆ. ಯೆಹೂದ್ಯರ ಅಧಿಕಾರಿಗಳಿಗೆ, ಸಿಪಾಯಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಇವರು ಕ್ರಿಸ್ತನನ್ನು ಸಾಯಿಸಿಬಿಟ್ಟಿದ್ದಾರೆ. ಅವಾಗ ಪೇತುರು, ಯೋಹಾನ, ಯಾಕೋಬು ಇವರು ಸೇವೆ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಹೊಂದುವಿರಿ ಅಂತಂದು ದೇವರು ಹೇಳಿದ್ದಾನೆ. ಅವರು ಧೈರ್ಯವಾಗಿ ಉತ್ತರ ಕೊಟ್ಟರು. ಆಜ್ಞೆಗಳು ನಾವು ನಡೆಸ್ತೀವಿ, ಯೇಸು ಕ್ರಿಸ್ತನಂದು ನಾವು ಹೋರಾಟ ಮಾಡ್ತೀವಿ. ಕ್ರಿಸ್ತನನ್ನು ಸಾಯಿಗೊಳಿಸ್ಬಿಟ್ಟಿದ್ದೀರ. ಆದರೆ ಯೇಸು ಕ್ರಿಸ್ತನು ನೋಡ್ರಿ, ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಇದ್ದಾರೆ. 4,000 ಮಂದಿ, 5,000 ಮಂದಿ, ಸುಮಾರು ಸಂಖ್ಯೆ 5,000 ಮಂದಿ ತನಗೆ ಬೆಳೆಯಿತು. ವಾಕ್ಯವನ್ನು ಕೇಳಿದರು. ಸತ್ತವರು ಜೀವಿತವಾಗಿ ಏಳುವರು. ಏನ್ರಿ, ಸತ್ತವರು ಜೀವಿತವಾಗಿ ಏಳುವರು? ಹೇಗೆ? ನಾವು ಒಂದಿನ ಸಾಯ್ತೀವಿ. ಸತ್ತ ಮೇಲೆ ನಮ್ಮ ದೇಹವು ಮಣ್ಣಾಗುತ್ತೆ. ಆದರೆ ನಮ್ಮ ಆತ್ಮಕ್ಕೆ ಒಂದು ಮಹಿಮ ಶರೀರ ಕೊಡ್ತಾನೆ. ಒಂದು ಮಹಿಮ ಶರೀರ ಕೊಟ್ಟು ಕ್ರಿಸ್ತನು ನಮ್ಮನ್ನು ಪ್ರೀತಿಸ್ತಾನೆ. ಯೇಸುವಿನನ್ನು ದೃಷ್ಟಾಂತದಿಂದ ಸಾರುತ್ತಾ ಇದ್ದದ್ದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಗಳು, ಸದ್ದುಕೇಯರು ಅಸಮಾಧಾನ, ಅಸೂಯ. ಅಪೊಸ್ತಲರು ಜನರು ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನು ಈಗ ಹಿಡಿದು, ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನವರೆಗೆ ಕಾವಲಿಗಿಟ್ಟರು. ಆದರೆ ವಾಕ್ಯವನ್ನು ಕೇಳಿದವರು ಅನೇಕರು ನಂಬಿದರು. 5,000 ತನಕ ಬೆಳೆಯಿತು. ವಾಕ್ಯೋಪದೇಶವನ್ನು ಕೇಳಿದರು, ಉಪದೇಶ ಮಾಡಿದ್ದನ್ನು ಕೇಳಿದರು. ಏಕೆ? ಸತ್ತವರು ಜೀವಿತವಾಗಿ ಏಳುವರು. ನಾವು ಸತ್ತ ಮೇಲೆ ಮಣ್ಣಾಗ್ತೀವಿ, ಆದರೆ ನಮ್ಮ ಆತ್ಮಕ್ಕೆ ನೂತನ ಮಹಿಮ ಶರೀರ ಬರುತ್ತೆ. ಇದು ಕ್ರಿಸ್ತನಲ್ಲಿ ಬರುತ್ತೆ. ನೋಡ್ರಿ, ನಮಗೆ ಅಪೊಸ್ತಲರ ಕೃತ್ಯಗಳು ಯೋಹಾನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. ಯೋಹಾನ ಪತ್ರಿಕೆ 3ನೇ ಅಧ್ಯಾಯ. ಒಂದನೇ ಅಧ್ಯಾಯ 29ನೇ ಅಧ್ಯಾಯ. ದೇವರು ನೇಮಿಸಿದ ಕುರಿಮರಿ, ಲೋಕ ಪಾಪವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಬರುವನು. ನನಗಿಂತ ಮೊದಲು ಇದ್ದವನು ಮುಂದೆ ಲೋಕ ಪಾಪವನ್ನು ನಿವಾರಣೆ ಮಾಡುವ ಕುರಿಮರಿ. ಲೋಕ ಪಾಪವನ್ನು ನಿವಾರಣೆ ಮಾಡಿದ್ದಾನೆ. ನೀವು ನಂಬಿದರೆ ದೇವರ ಕೃಪೆ ನಿಮಗೆ ಸಿಗುತ್ತೆ. 5 ಮಂದಿ ಕನ್ಯಕರು, 25ನೇ ಅಧ್ಯಾಯ, ಮತ್ತಿಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 5 ಮಂದಿ ಕನ್ಯಕರು ಏನು ಮಾಡಿದ್ದಾರೆ ನೋಡ್ರಿ.
ಅಯ್ಯ ಅಯ್ಯ ನಮಗೆ ಕದ ತೆಗಿ. ಬುದ್ಧಿ ಇದ್ದವರು 5 ಮಂದಿ, ಬುದ್ಧಿ ಇಲ್ಲದವರು 5 ಮಂದಿ. ಅರ್ಧರಾತ್ರಿ ಮದಲಿಂಗನು ಬಂದ. ಮದಲಿಂಗನು ಬಂದು 5 ಮಂದಿನ ಕರ್ಕೊಂಡು ಹೋಗ್ಬಿಟ್ಟ. ಇವರು ಬಂದು ಡೋರ್ ಹೊಡಿತಾ ಇದ್ದಾರೆ, ನಮಗೆ ಕದ ತೆಗೀರಿ ಅಂತಂದು. ನಿಮ್ಮನ್ನು ಎಂದಿಗೂ ನಾನು ಅರಿಯನು, ನಿಮ್ಮನ್ನೆಂದಿಗೂ ನಾನು ಅರಿಯನು. ಯಥಾರ್ಥವಂತರು 5 ಮಂದಿ ಬುದ್ಧಿ ಉಳ್ಳವರು, ಬುದ್ಧಿ ಇಲ್ಲದವರು. ಬುದ್ಧಿ ಇದ್ದವರು ಯೇಸು ಕ್ರಿಸ್ತನ ಸಂಗಡ ಹೋಗ್ಬಿಟ್ಟಿದ್ದಾರೆ. ಅಂದರೆ ನೀವು 3ನೇ ಅಧ್ಯಾಯ 19ನೇ ಅಧ್ಯಾಯ, ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ ನೋಡಿದರೆ ನೋಡ್ರಿ, ಬೆಳಕು ಲೋಕಕ್ಕೆ ಬಂದಿತ್ತು, ಮನುಷ್ಯರ ಕೃತ್ಯಗಳು ಕೆಟ್ಟವಾಗಿದ್ದರಿಂದ ಅವರು ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಟ ಕೃತ್ಯಗಳಾಗಿ ತೋರಿ ಬಂದಿದ್ದಾವೆ. ಬೆಳಕಿಗೆ ಬರುವವರು ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನೇ ದೇವರಿಂದ ನಡೆಸಿಕೊಳ್ಳುತ್ತಾನೆ. ತನ್ನ ಕೃತ್ಯಗಳನ್ನು ಮಾಡಿದ್ದನೆಂದು ತೋರಿ ಬರುತ್ತಂತೆ ಬೆಳಕಿಗೆ ಬರುತ್ತಾನೆ. ಬೆಳಕು ಲೋಕಕ್ಕೆ ಬಂದಿದ್ದರೆ ಮನುಷ್ಯರ ಕೃತ್ಯಗಳು ಕೆಟ್ಟಾಗಿದ್ದರಿಂದ ಅವರ ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸ್ತಾರೆ. 5 ಮಂದಿ ಕತ್ತಲು ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿ ಇಲ್ಲದವರು. ಯಾಕೆ? ನಿಮ್ಮನ್ನೆಂದಿಗೂ ನಾನು ಅರಿಯನು ಅಂತಂದು ಹೇಳ್ತಾ ಇದ್ದೇನೆ. ದುಷ್ಕಾರ್ಯ ಮಾಡೋರು, ಕೆಟ್ಟವರು, ಕೆಟ್ಟ ಚಾಳಿಗಳು, ಕೆಟ್ಟ ಅಭ್ಯಾಸ ಮಾಡೋರು, ಕೆಟ್ಟ ಅಭ್ಯಾಸದಿಂದ ಕೆಟ್ಟು ಹೋಗ್ಬಿಡ್ತಾರೆ. ನೋಡ್ರಿ, ಉದ್ಯೋಗ ಮಾಡೋದ್ರಲ್ಲಿ, ಹೊಲ ಮಾಡೋದ್ರಲ್ಲಿ ಎಷ್ಟೋ ಜನಗಳು ನೋಡ್ತೀವಿ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕರುಣೆ ಇದ್ದವರು ಇರ್ತಾರೆ, ಕರುಣೆ ಇಲ್ಲದವರು ಇರ್ತಾರೆ. ಕ್ರಿಸ್ತನು ಖಾಲಿ ಪಾತ್ರೆಯನ್ನು ತುಂಬಿಸಬೇಕು ಅಂದರೆ ಒಳ್ಳೆಯವನಾಗಿರ್ಬೇಕಾ, ಕೆಟ್ಟವನಾಗಿರ್ಬೇಕಾ, ದುಷ್ಕ್ರಿಯೆ ಮಾಡಬೇಕಾ? ದುಷ್ಟನ ಸಾವಿನಲ್ಲಿ ನನಗೆ ಲೇಸ ಉಂಟೆ ಅಂತ ಹೇಳ್ತಾ ಇದ್ದಾನೆ ದೇವರು. ದುಷ್ಟನು ಮರಣ ಹೊಂದುವುದು ನನಗೆ ಲೇಸ ಉಂಟೆ? ದುಷ್ಟನ ಮರಣದಲ್ಲಿ ನನಗೆ ಸಂತೋಷ ಉಂಟೆ? ಒಳ್ಳೆಯವನಾಗಿರ್ಬೇಕು, ಒಳ್ಳೆಯವನಾಗಿ ನಡಿಬೇಕು, ಒಳ್ಳೆಯವನಾಗಿ ಜೀವಿಸಬೇಕು. ಹಂಗ ಜೀವಿಸಿದರೆ ತಾನೇ ನೀನು ಬಲಗೊಳ್ತೀಯ. ದೇವರನ್ನು ಪ್ರೀತಿಸ್ತಾನೆ, ದೇವರನ್ನು ಬಲಗೊಳಿಸ್ತಾನೆ. ದುಷ್ಕಾರ್ಯ ಮಾಡೋ ಪ್ರತಿ ಒಬ್ಬನು ಬೆಳಕನ್ನು ದ್ವೇಷಿಸ್ತಾನೆ, ಬೆಳಕಿಗೆ ಬರಕ್ಕಾಗಲ್ಲ. ಈಗ ನೋಡ್ರಿ, ಯೋಹಾನ ಬರೆದ ಪತ್ರಿಕೆ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ. ಅಪೊಸ್ತಲರು ಸತ್ತವರು ಜೀವಿತವಾಗಿ ಏಳುವುದು ಎಂಬುದನ್ನು ಯೇಸುವಿನಲ್ಲಿ ದೃಷ್ಟಾಂತ ಸಾರುತ್ತಾ ಇದಕ್ಕೆ ಯಾಜಕರು, ದೇವಾಲಯ ಅಧಿಪತಿಗಳು, ಸದ್ಕೈಯರು ಅಸಮಾಧಾನ ಪಟ್ಟರು. ಸತ್ತವರು ಜೀವಿತವಾಗಿ ಏಳುವರು ಅಂತಂದು ಹೇಳಿದ್ದ ಒಂದು ಪ್ರಸಂಗ ಅವರಿಗೆ ಎಷ್ಟು ಬಾಧೆ ಆಯಿತು ಗೊತ್ತಾ? ಪ್ರಾರ್ಥನೆ ಮಾಡ್ಕೊಳ್ಳೋ, ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನಮ್ಮನ್ನು ಬಲಗೊಳಿಸಿದೆಯಾ, ಸ್ಥಿರಗೊಳಿಸಿದೆಯಾ, ಸಿದ್ಧಗೊಳಿಸಿದ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸಪ್ಪ ನಿಮಗೆ ಸ್ತೋತ್ರ 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 ಸ್ತೋತ್ರ. ಸತ್ತವರು ಬದುಕಿ ಬರ್ತಾರೆ, ಹೇಳ್ತಾರೆ ಅಂತ ನೀನು ಕೃಪೆ ಕೊಟ್ಟಿದ್ಯಾ, ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸಪ್ಪ ನಿಮಗೆ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವ ನಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ